ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆ ಅಂತ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಗಿಲ್ಲಿ ನಟ ಅವ್ರಿಗೆ ಮೀಸೆ ಬೋಳಿಸ್ತಾ ಇದ್ದಾರೆ. ಯಾಕೆ ಬೋಳಿಸ್ತಾ ಇದ್ದಾರೆ, ಏನ್ ಕತೆ ಅಂತ ನೋಡ್ಕೊಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಣ ಅಂತ ಹೇಳ್ತಾ ಬನ್ನಿ ಇವಾಗ ಈ ಪ್ರೋಮೋದಲ್ಲಿ ಏನಿದೆ ಅಂತ ನೋಡ್ಕೊಬರೋಣ. ಸೊ ಗೈಸ್, ಅದಕ್ಕೂ ಮುಂಚೆ ನಿನ್ನೆ ಎಪಿಸೋಡ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಅಶ್ವಿನಿ ಮೇಡಮ್ ಅವ್ರಿಗೆ ಕಳಪೆನ ಕೊಟ್ಟಿರ್ತಾರೆ. ಯಾಕೋ ನನ್ನ ಅಶ್ವಿನಿ ಮೇಡಮ್ ಅವರು ತುಂಬಾ ಅತಿಯಾಗಿ ಆಡ್ತಾ ಇದಾರೆ ಅಂತ ಅನಿಸ್ತದೆ. ದೀಪ ಆರೋಗ್ ಮುಂಚೆ ತುಂಬಾ ಉರಿಯುತ್ತಂತೆ. ಸೊ ಇವತ್ತಿನ ಸಂಜೆ ಎಪಿಸೋಡ್ ಅಲ್ಲಿ ಅದು ಆರೋಗುತ್ತೆ ಅಂತ ನನಗೆ ಗೊತ್ತು. ಇಲ್ಲ, ನನ್ನ ಪ್ರಕಾರ ಇವ್ರೇನ ಸುದೀಪ್ ಸರ್ ಕ್ಲಾಸ್ ತಗೊಂಡಿಲ್ಲ ಅಂತಂದ್ರೆ ಅದು ಮತ್ತೆ ಲೈಕ್ ಏನೋ ಒಂದ್ ಕಣ್ಣಿಗೆ ಅದೇ ಪದೇ ಪದೇ ಹೇಳ್ತಾ ಇರ್ತೀನಿ, ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅಂತ ಅನ್ನೋ ತರ ಆಗುತ್ತೆ. ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ, ನೆನ್ನೆ ಎಪಿಸೋಡ್ ಅಲ್ಲಿ ಅಶ್ವಿನಿ ಮೇಡಮ್ ಅವರು ಓವರ್ ಆಯ್ತಾ ಇಲ್ವಾ ಅಂತ. ಎಸ್, ಸೊ ಗೈಸ್, ಇವತ್ತು ಗೊತ್ತಿರೋ ಹಾಗೆ ಎಪಿಸೋಡ್ ಅಲ್ಲಿ ಗಿಲ್ಲಿ ನಟ ಅವರು ನಿಮ್ಗೆ ನಿನ್ನೆ ಒಂದು ಮೀಸೆನ ಕೆಂಪೇಗೌಡ ಸುದೀಪ್ ಮೀಸೆನ ಬಿಟ್ಕೊಂಡಿರ್ತಾರೆ. ಬಟ್ ಇವತ್ತು ಅದೇ ಮೀಸೆನ ಕಟ್ ಮಾಡ್ತಾ ಇದಾರೆ, ಅಂದ್ರೆ ನೀಟಾಗಿ ಟ್ರಿಮ್ಮರ್ ತಗೊಂಡು ಬೋಳಿಸ್ತಾ ಇದಾರೆ. ಯಾರಪ್ಪ ಅದು ಚಂದ್ರಪ್ರಭಾ ಮತ್ತೆ ರಘು ಅವರು ಮತ್ತೆ ಧನುಷ್ ಅವರು ಸೇರ್ಕೊಂಡು. ಸೊ ಯಾಕೆ ಏನಂದ್ರೆ ರಘು ಅವ್ರದ್ದು ಚೈನ್ ಕೇಳ್ತಾರೆ. ಟಾಸ್ಕ್ ಆಡಕ್ ಮುಂಚೆ, ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ ಮುಂಚೆ ಆ ಒಂದು ಚೈನ್ ಇರುತ್ತಲ್ಲ ಅದನ್ನ ಕೊಟ್ಟಿರ್ತಾರೆ. ಇವ್ರು ಗಿಲ್ಲಿ ಅವರು ಬೇಕು ಅಂತ ಅವರೇ ಎತ್ತಿಕೊಂಡಿರ್ತಾರೆ, ಅದನ್ನ ಅವ್ರು ಕೊಟ್ಟಿರಲ್ಲ, ಆಟ ಆಡಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ನೀನ್ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ನೀಟಾಗಿ ಮೀಸೆ ಬೋಳಿಸ್ತಾರೆ. ಇಲ್ಲಿ ಆಕ್ಚುಲಿ ಇವತ್ತಿನ ಪ್ರೋಮೋದಲ್ಲಿ ಇಂಟ್ರೆಸ್ಟಿಂಗ್ ಅನ್ನೋದಕ್ಕಿಂತ ನಿನ್ನೆ ಆಕ್ಚುಲಿ ಉತ್ತಮ ಧ್ರುವಂತವ್ರು ಸಿಕ್ಕಿದೆ, ನಂಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಇಬ್ಬರಲ್ಲಿ ಪೈಪೋಟಿ ಇತ್ತು. ಒಂದ್ ಬಂದ್ಬಿಟ್ಟು ಲೈಕ್ ಸೂರಜ್ ಅವ್ರಿಗೆ, ಇನ್ನೊಂದು ಬಂದ್ಬಿಟ್ಟು ಧ್ರುವಂತ್ ಅವ್ರಿಗೆ. ಬಟ್ ಸೂರಜ್ ಅವ್ರಿಗೆ ರೀಸನ್ ಇದ್ದಿದ್ದೇನಪ್ಪಾ ಅಂತಂದ್ರೆ ಆಕ್ಚುಲಿ ಆ ಒಂದು ಏನು ಸ್ಯಾಕ್ರಿಫೈಸ್ ಮಾಡಿದ್ರು, ಕರ್ನಾಟಕ ಜನತೆಗೆಲ್ಲ ಮನಸ್ಸು ಗೆದ್ರು, ಅದು ಇದು ಅಂತೆಲ್ಲ ಹೇಳಿದ್ರಲ್ಲ. ಆಕ್ಚುಲಿ ಅಲ್ಲಿ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮನೆ ಜನಗಳ ಅವ್ರ ಕ್ಯಾಪ್ಟನ್ಸಿ ಏನಿತ್ತು ಅವ್ರ ಮನಸ್ಸನ್ನ ಗೆತ್ಕೊಂಡ್ರು. ಬಟ್ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಯಾರು ಯೋಚನೆ ಮಾಡ್ತಲ್ಲ, ಸೂರಜ್ ಅವರು ಅಷ್ಟು ಕಾನ್ಫಿಡೆಂಟ್ ಆಗಿ ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಬಿಟ್ಟಿದ್ಯಾಕೆ ಅಂತಂದ್ರೆ ರಕ್ಷಿತಾ ಅವರು ಧನುಷ್ ಇಂದ ಕತ್ಕೊಂಡ್ ಬಂದಿರೋದು ಇವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಇವ್ರ ಹತ್ರ ಪಾಯಿಂಟ್ಸ್ ಜಾಸ್ತಿ ಇದೆ ಅಂತ ಅವರು ಒಂದು ಸೈಕಾಲಜಿಕಲ್ ಅಡ್ವಾಂಟೇಜ್ ಯೋಚನೆ ಮಾಡಿ ಒಂದ್ ಕಡೆ ಮನೆ ಮನ್ಸನ್ನು ಲೈಕ್ ಮನೆಯವ್ರ ಮನ್ಸನ್ನು ಗೆಲ್ಬಹುದು, ಎರಡನೇದು ಈ ತರ ಆದ್ರೆ ಹೀರೋ ಕೂಡ ಆಗ್ಬೋದು, ಅಂದ್ರೆ ಮೂರನೇದು ಟಾಸ್ಕ್ ಕೂಡ ಗೆಲ್ಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಅವರು ಅದನ್ನ ಬಿಟ್ಕೊಟ್ರು. ಬಟ್ ಇಲ್ಲಿ ಲಾಜಿಕ್ ಏನಾಗಿತ್ತು ಅಂತಂದ್ರೆ ಈ ತರ ಲಾಜಿಕ್ ಅಷ್ಟೇ. ಬಟ್ ಎಂಡ್ ಆಫ್ ದ ಡೇ ಧ್ರುವಂತ್ ಅವರು ಆಕ್ಚುಲಿ ಡಿಸರ್ವ್ಡ್ ಇದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ನೋಡ್ತಾ ಇರ್ಬೇಕಾದ್ರೆ ನೀವು ಒಂದ್ ಕಡೆ ಅಡ್ಗೆ ಮಾಡ್ಕೊಡೋದಾಗಿರ್ಬೋದು, ಇನ್ನೊಂದ್ ಕಡೆ ಲೈಕ್ ಅವರ ಒಂದು ಮನೇಲಿ ಇನ್ವಾಲ್ವ್ಮೆಂಟ್ ಒಂದ್ ಸ್ವಲ್ಪ ಈ ಸತಿ ಕಾಣಿಸ್ತಾ ಆಕ್ಚುಲಿ ಈ ವಾರ ಓಕೆ ಅಂತ ಅನ್ನಿಸ್ತು. ಅಂಡ್ ಅವ್ರ ತುಂಬಾ ಒಳಗಡೆ ಅಳ್ತಾರೆ ಗುರು. ಆಕ್ಚುಲಿ ನಾನು ಮನುಷ್ಯ ನೋಡಿದೀನಿ. ಅಂದ್ರೆ ಅವರು ಈ ಕೆಲಸ ಮಾಡ್ತಾ ಇದ್ದೀನಿ, ನನ್ಗೆ ಯಾಕೆ ಲಾಸ್ಟ್ ವೀಕ್ ಅಲ್ಲಿ ಸ್ಪಂದನ ಸೋಮಣ್ಣ ಅವರು ನನ್ನ ಗೇಮ್ ಇಂದನೇ ಆಚ್ಕಿಟ್ಟು, ಈ ವೀಕ್ ಅಲ್ಲೂ ಏನು ಅಂತ ಇದು ಸಿಗ್ತಾ ಇಲ್ಲ. ಬಂದವರೆಲ್ಲ ವೈಟ್ ಕಾರ್ಡ್ ಎಂಟ್ರಿಗಳೆಲ್ಲ ನನಗೆ ಏನೋ ನೀವು ಮುಕ್ಕೋಡ ಹಾಕೊಂಡು ಬದುಕ್ತಾ ಇದ್ದೀರಾ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ತುಂಬಾ ನೋವು ಪಡ್ತಾ ಇದ್ರು. ಇನ್ನೊಂದ್ ಕಡೆ ಈಗ ಮಲ್ಲಮ್ಮ ಅವ್ರ ಮೇಲೆ ತುಂಬಾ ಬೇಜಾರು ಮಾಡ್ಕೊಂಡ್ರು. ಆಕ್ಚುಲಿ ಅವ್ರು ಇದೇನಂತಂದ್ರೆ ಸೂರಜ್ ಅವ್ರ ಹೆಸರು ಬಂತು ಫಸ್ಟ್ ಬಾಯಲ್ಲಿ ಮಲ್ಲಮ್ಮ ಅವ್ರಿಗೆ ಅಂತಂದ್ರೆ ಮಲ್ಲಮ್ಮ ಅವರು ಲೈಕ್ ಇವರು ಕೊಟ್ಟಿಲ್ಲ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಸಿಕ್ಕಿದ್ರು. ಯಾರೇನು ನನಗೆ ಬೇರೆಯವ್ರಿಗೆ ಕೊಟ್ಟಿದ್ದಕ್ಕೆ ನನಗೇನು ಬೇಜಾರಿಲ್ಲ, ಈ ಮೆಡಲ್ ಸಿಕ್ಕಿದ್ದಕ್ಕೂ ನನಗೇನು ತುಂಬಾ ಖುಷಿ ಇಲ್ಲ. ಬಟ್ ಬೇಜಾರಾಗಿದೆ ಏನಂತಂದ್ರೆ ಮಲ್ಲಮ್ಮ ಅವ್ರ ಬಾಯಲ್ಲಿ ಆಕ್ಚುಲಿ ಅದನ್ನ ಎಡಿಟ್ ಮಾಡಿದ್ದಾರೆ ಕ್ಲಿಪಿಂಗ್ಸ್ ತೋರಿಸ್ಬೇಕಾದ್ರೆ. ಮಲ್ಲಮ್ಮ ಅವ್ರ ಬಾಯಲ್ಲಿ ಸೂರಜ್ ಅಂತ ಹೆಸರು ಬಂತು ಉತ್ತಮ ಕೊಡ್ಬೇಕಾದ್ರೆ. ಬಟ್ ನಾನು ಯಾಕೆ ಕಣ್ಣಿಗೆ ಬೀಳಿಲ್ಲ ಇವ್ರಿಗೆ, ಇಷ್ಟೆಲ್ಲ ನಾನು ಮಾಡಿ ಒಂಥರ ನನಗೆ ಚಪ್ಪಲಿ ಹೊಡ್ದಂಗೆ ಆಗೋಯ್ತು ನನಗೆ ಅಂತ ಅನ್ನೋ ಹತ್ರ ಮಾತಾಡಿದ್ರು. ಯಾರ ಹತ್ರ ಲೈಕ್ ಚಂದ್ರಪ್ರಭಾ ಅವ್ರ ಹತ್ರ. ಸೊ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇರೋದು ಏನಂತಂದ್ರೆ ಮೇ ಬಿ ಇನ್ಮೇಲೆ ಒಂದ್ ಸ್ವಲ್ಪ ಡಿವೈಡ್ ಆಗುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಮಲ್ಲಮ್ಮ ಅವರು ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಮಲ್ಲಮ್ಮ ಅವ್ರಿಗೆ ಹೌದು ಅವರ ಒಂದು ತಲೆಯಲ್ಲಿ ಏನ್ ಅವ್ರಿಗೆ ಅಷ್ಟು ತಾಳ್ಮೆ ಬರ್ತಾರೆ ಯೋಚನೆ ಮಾಡಕ್ಕೆ. ಇಬ್ರು ಯಾರು ಕೊಟ್ಟಿರ್ತಾರೆ ಅದನ್ನ ಯೋಚನೆ ಮಾಡಿ ಕೊಟ್ಬಿಟ್ರು, ಆ ತರ ಕೊಡಕ್ ಹೋಗ್ತಾ ಇದಾರೆ. ಸೊ ಸ್ವಲ್ಪ ನಮ್ಮವರು ತಮ್ಮವರು ಅಂತಾನು ಬಿಗ್ ಬಾಸ್ ಮನೆ ಒಳಗಡೆ ಬೇಕಾಗುತ್ತೆ. ಹೆಂಗೆ ನೋಡಿ ಇವಾಗ ಗಿಲ್ಲಿ ಮತ್ತೆ ಕಾವ್ಯ ಅವ್ರನ್ನ ಬಿಟ್ಕೊಡ್ತಾರಲ್ವ. ಗಿಲ್ಲಿ ಆಕ್ಚುಲಿ ಏನೇ ಕ್ವಶನ್ ಮಾಡಿದ್ರು, ಹೆಂಗೆ ನೀವು ಬಕೀಟ್ ಅಂತಂದ್ರಿ ಅಂತ. ನೀವು ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳಕ್ ಹೋದ್ರು, ನಾನು ಆಕ್ಚುಲಿ ನಾನು ರಘು ಅವ್ರ ಮೇಲೆ ಎಗ್ರೆ ಆಡಿಲ್ಲ ಅಂತಂದಾಗ ಅನ್ನಕ್ ಹೋದಾಗ ಅವಳೇ ಇವ್ರು ಯಾರು ರಾಶಿನ ಯಾರು ಇದ್ರಲ್ಲಿ ಹೌದು ನೀವು ಎಗ್ರಾಡಿದ್ರಿ ಅಂದ ತಕ್ಷಣ ಹೌದಾ ಸಾರಿ ಅಂತ ಅಂದ್ಬಿಟ್ಟು ಅಲ್ಲೇ ಟಾಪಿಕ್ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಬಿಡ್ತಾರೆ ಗುರು. ಒಟ್ನಲ್ಲಿ ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಅವ್ರ ಟಾಪಿಕ್ ಆಮೇಲೆ ಬರ್ತೀವಿ ಗೈಸ್. ಅಂಡ್ ನಿನ್ನೆ ಸೂರಜ್ ಅವರು ತುಂಬಾ ಮ್ಯಾನ್ಪ್ಲೇಟ್ ಆಗ್ತಾ ಇದಾರೆ ಅಂತ ನಮ್ಗೆ ಪರ್ಟಿಕ್ಯುಲರ್ ಆಗಿ ನೋಡ್ತಾ ಇದ್ರೆ ಅನಿಸ್ತಾ ಇದೆ. ಅಶ್ವಿನಿ ಮೇಡಮ್ ಅವರು ಜಾನ್ವಿ ಅವರು ಅವ್ರನ್ನ ಬುಟ್ಟಿಗೆ ಹಾಕತಾ ಇದಾರೆ ಅಂತ ಅನಿಸ್ತಾ ಇದೆ. ಸೊ ಸೂರಜ್ ಅವರು ಇಲ್ಲಿ ಒಂಥರ ಮಗು ಮನಸ್ಸು. ಸೊ ಅವ್ರು ಯಾರ ಕಡೆ ಬೇಕಾದ್ರೆ ಆರಾಮಾಗಿ ಹೇಳ್ಕೋಬಹುದು, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಹೋಗಿ ಒಂದು ಹಳ್ಳಕ್ಕೆ ಬೀಳ್ತಾ ಇದೀನಿ ಅಂತ ಹೋಗಿ ಅಂದ್ರೆ ಅವ್ರಿಗೆ ನಿನ್ನೆ ಬೇಜಾರಾಗಿದೆ ಏನಂತಂದ್ರೆ ರಘು ಅವರು ಆಕ್ಚುಲಿ ಕ್ಯಾಪ್ಟನ್ಸಿ ಇದಕ್ ಬಂದಾಗ ಅವ್ರನ್ನ ಕುಕಿಂಗ್ ಹಾಕೋದ್ರ ಬದಲು ಬಾತ್ರೂಮ್ ಹಾಕಿದ್ದಾರೆ. ಬಾತ್ರೂಮ್ ಡಿಪಾರ್ಟ್ಮೆಂಟ್ಗೆ ಅಶ್ವಿನಿ ಅವ್ರನ್ನ ಮತ್ತೆ ಇವ್ರನ್ನ ತೊಳೆಯಕ್ಕೆ ಬಿಟ್ಟಿದ್ದಾರೆ. ಸೊ ಇಲ್ಲಿ ಅವ್ರಿಗೆ ರಘು ಲೈಕ್ ಯಾರಿಗೆ ಸೂರಜ್ ಅವ್ರು ಬೇಜಾರಾಗಿದೆ ಅಂದ್ರೆ ನಾನೊಬ್ಬ ಕುಕ್ ಸ್ಟೆಫ್ ಆಗಿ ನಾನು ಅಡುಗೆ ಮಾಡೋದು ಬಿಟ್ಬಿಟ್ಟು, ಯಾಕಂದ್ರೆ ಎನ್ವಾಲ್ವ್ಮೆಂಟ್ ಫಸ್ಟ್ ನಾನು ಅಡುಗೆ ಮೇಲೆ ತೋರಿಸ್ತಾ ಇದ್ದೆ, ತುಂಬಾ ಸ್ಪೀಡಾಗಿ ಕೆಲಸ ಮಾಡ್ತಾ ಇದ್ದೆ. ಬಟ್ ಯಾಕೆ ನನ್ನ ಬಾತ್ರೂಮ್ ಕ್ಲೀನ್ ಮಾಡಕ್ ಬಿಟ್ರೆ ಇದು ಅವ್ರಿಗೆ ಪರ್ಸನಲ್ ಗ್ರಜಸ್ ಆಗಿ ಸಾಧಿಸ್ತಾ ಇದಾರ ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ಅವರು ಹೇಳಿದಾರೆ ಅಂತಂದ್ರೆ ನಾನು ಟಾಸ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ, ನಾನು ಮನೇಲಿ ಇನ್ವಾಲ್ವ್ಮೆಂಟ್ ತೋರಿಸ್ತೀನಿ, ನಿಮ್ಗೆ ನೀವು ಅವ್ರಿಗೆ ಕೇಳಕ್ ಮುಂಚೆ ನಾನೇ ಹೋಗಿ ಎಲ್ಲ ಹೆಲ್ಪ್ ಮಾಡ್ಕೊಟ್ಟಿದ್ದೀನಿ, ಮನೇಲಿ ಇನ್ವಾಲ್ವ್ಮೆಂಟ್ ತೋರಿಸ್ತಿದ್ದೀನಿ. ಬಟ್ ತಗೊಂಡೋಗಿ ಮತ್ತೆ ನೀವು ನನ್ನ ಕಿಚನ್ ಡಿಪಾರ್ಟ್ಮೆಂಟ್ಗೆ ಬಿಟ್ರಲ್ಲ ಅಂತ. ಅಂಡ್ ಇದರಲ್ಲಿ ರಕ್ಷಿತಾ ಅವರ ಎಷ್ಟು ಸ್ಮಾರ್ಟ್ ಇದ್ದಾಳೆ ಕೂಡ. ಹುಡುಗಿ ಪೆದ್ದು ಅನ್ಕೋತಿದ್ವಿ, ಸರಿಯಾಗಿ ತಲೆ ಉಪಯೋಗಿಸ್ತಾ ಇದೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾನು ಮುಂಚೆ ಯೋಚನೆ ಮಾಡ್ತಿದ್ದೆ ಅಂತಂದ್ರೆ ಹುಡುಗಿಗೆ ಏನು ಗೊತ್ತಾಗಲ್ಲ, ಕನ್ನಡ ಮಾತ್ರ ಕಷ್ಟ ಆಗ್ಬೋದು ಅಂತ ಅನ್ಕೊಂತ ಇದ್ದೆ. ಇಲ್ಲ ಗುರು, ಆಕ್ಚುಲಿ ಇನ್ಮೇಲೆ ನಾನು ಆಕ್ಚುಲಿ ರಿವ್ಯೂ ಮಾಡ್ಬೇಕಾದ್ರೆ ಅವಳನ್ನ ಒಬ್ಬ ಬೆಸ್ಟ್ ಕಂಟೆಂಟರ್ ಆಗಿ ನಾನು ರಿವ್ಯೂ ಮಾಡೋದು. ಏನೋ ತಪ್ಪಿದ್ರೆ ಡೈರೆಕ್ಟ್ ಆಗಿ ಹೇಳ್ತಾ ಇರ್ತೀನಿ. ಯಾರೇ ಆದ್ರೂ ರಕ್ಷಿತಾ ಫ್ಯಾನ್ಸ್ ಗಳು ಹೇಳ್ತಾರೆ ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ಆ ಹುಡುಗಿ ಸ್ಮಾರ್ಟ್
ಸ್ಮಾರ್ಟ್ನೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಕ್ಯಾಪ್ಟನ್ಸ್ ರೂಮ್ ಅಲ್ಲಿ ಹೋಗ್ಬಿಟ್ಟು ಅವ್ರು ಕುತ್ಕೊಂಡು ಕನ್ವಿನ್ಸ್ ಮಾಡ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ, ನೀವು ಆಕ್ಚುಲಿ ಸೂರಜ್ ಅವರು ಇವಾಗ ತಾನೇ ಬಂದಿರೋದು ಮನೆ ಒಳಗಡೆ, ನಾವೇನಾದ್ರು ಅಶ್ವಿನಿ ಅವ್ರ ಹತ್ರ ಜೊತೆಗೆ ಬಿಟ್ರೆ ಅವರು ತುಂಬಾ ಮ್ಯಾನಿಪುಲೇಟ್ ಮಾಡ್ಬಿಡ್ತಾರೆ, ನಮ್ಮ ವಿರುದ್ಧನೇ ಸೇರ್ಕೊಂಡ್ ಬಿಡ್ತಾರೆ, ಆಮೇಲೆ ನೀವು ಆಚೆ ತಗೊಂಬರೋದು ಕಷ್ಟ ಆಗುತ್ತೆ, ಸೂರಜ್ ತುಂಬಾ ಒಳ್ಳೆಯವರು ಇದ್ದಾರೆ ಅಂತ ಯೋಚನೆ ಮಾಡಿ ಹೇಳ್ತಾರೆ. ಯಾಕಂದ್ರೆ ಕುಕಿಂಗ್ ಅಲ್ಲಿ ಅವರು ಚೆನ್ನಾಗಿ ಮಾಡ್ತಾರೆ, ಚೆಫ್ ಅಂತಾನು ಅವ್ರ ಬೈಬಲ್ ಬಂತು ನೋಡಿ, ಚೆಫ್ ಅಂತ ಹೇಳ್ತಾರೆ ಆಕ್ಚುಲಿ ಯಾರಿಗೆ, ಸೂರಜ್ ಅವ್ರಿಗೆ. ಅವಾಗ ಲೈಕ್ ಸೂರಜ್ ಅವ್ರಿಗಲ್ಲ ಸರ್, ಈಗ ರಘು ಅವ್ರಿಗೆ ಹೇಳ್ತಾರೆ, ಕ್ಯಾಪ್ಟನ್ ರಘು ಅವ್ರು ಏನಂತ ಹೇಳ್ತಾರೆ, ಕರೆಕ್ಟ್ ನೀನು ತುಂಬಾ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿದ್ಯಾ, ಚಿಕ್ಕ ಹುಡುಗಿ ಅಂತ ಅನ್ಕೊಂಡಿದ್ದೀನಿ, ನಾನು ತುಂಬಾ ಚೆನ್ನಾಗಿ ಮೂವ್ ಮಾಡಿದ್ದೀನಿ, ನೀನು ತಲೆ ಉಪಯೋಗಿಸ್ತಾ ಇದೆಯಾ ಅಂತ ಹೇಳ್ತಾರೆ. ಸೊ ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ಆ ಒಂದು ತಲೆ ರಘು ಅವ್ರಿಗೆ ಬರ್ದಿರೋದು ಮನೆಯವ್ರಿಗೆ ಯಾರಿಗೂ ಬರ್ದೇ ಇದ್ದಿದ್ದು ಅವ್ರಿಗೆ ಬಂದಿದೆ ಅಂತಂದ್ರೆ ಎಷ್ಟು ತಾಳ್ಮೆಯಿಂದ ಯೋಚನೆ ಮಾಡ್ತಾ ಇದ್ದಾರೆ, ಕ್ಯಾಲ್ಕುಲೇಟಿವ್ ಆಗಿ ಯೋಚನೆ ಮಾಡ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಆಟ ಆಡೋದಕ್ಕೆ. ಆ್ಯಂಡ್ ನೆನೆ ನಿಮ್ಗೆ ಗೊತ್ತಿರೋ ಹಾಗೆ ಸೂರಜ್ ಪರವಾಗಿ ಆಕ್ಚುಲಿ ಅವ್ರು ಮಾತಾಡಕ್ ಹೋಗಿಲ್ಲ, ನಿಂತ್ಕೊಂಡು ಇವ್ರ ಮಧ್ಯಕ್ಕೆ ಹೋದ್ರು. ಯಾಕೆ ಯಾರೋ ನೀವು ತುಂಬಾ ಸೆಲ್ಫಿಶ್ ಅಂತ ರಿಷಾ ಅವ್ರಿಗೆ ಮತ್ತೆ ರಘು ಅವ್ರಿಗೆ ಹೇಳಕ್ ಕಿರ್ಚಾಡಕ್ ಹೋದ್ರು, ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ, ಯಾಕಂದ್ರೆ ಅಲ್ಲಿ ಬಂದ್ಬಿಟ್ಟು ಸುಮ್ಮನೆ, ಯಾಕಂದ್ರೆ ಅವ್ರ ಅವಶ್ಯಕತೆ ಇರ್ಲಿಲ್ಲ ಗುರು, ಯಾಕಂದ್ರೆ ಅವ್ರ ಟೀಮ್ ಅವ್ರಿಗೆ ಅವ್ರು ಆಲ್ರೆಡಿ ಸೇಫ್ ಆಗಿದ್ದಾರೆ, ಬೇರೆಯವ್ರ ಟೀಮ್ ಅವ್ರು ಇವ್ರು ಯಾಕೆ ನಿಂತ್ಕೊಳಕ್ ಹೋಗ್ಬಿಟ್ರು. ಸೊ ಇಲ್ಲಿ ಕಾಮನ್ ಥಿಂಗ್ ಏನಂತಂದ್ರೆ ಅವ್ರಿಗೆ ಸ್ಪೇಸ್ ಬೇಕಾಗಿತ್ತು, ಜೊತೆಗೆ ಕಿಚನ ಚಪ್ಪಳೆ ಕೂಡ ಸಿಗ್ಬಹುದು, ಬೇರೆಯವ್ರಿಗೆ ಸ್ಟ್ಯಾಂಡ್ ತಗೊಳಕ್ ಹೋದ್ರೆ ಅನ್ನೋದು ಕೂಡ ಐಡಿಯಾ ಇಟ್ಕೊಂಡು ಹೋಗಿದ್ದಾರೆ. ಅಂಡ್ ಗೈಸ್ ಇದೆಲ್ಲ ಆದ್ಮೇಲೆ ಸೊ ಕಳಪೆ ನಮ್ಮ ಅಶ್ವಿನಿ ಮೇಡಮ್ ಅವ್ರಿಗೆ ಕೊಡ್ತಾರೆ. ಆ ಕೊಟ್ಟಿದ ತಕ್ಷಣ ಏನಪ್ಪಾ ಸ್ವ್ಯಾಗ್ ಕೂದಲೆಲ್ಲ ಹಿಂಗ್ ಅನ್ಕೊಂಡು ಏನೋ ದೊಡ್ಡ ಅವಾರ್ಡ್ ಕೊಡ್ತಾರೆ ತರ ಕಳಪೆ ಕೊಟ್ಟಿದ್ ಹಿಂಗ್ ಅನ್ಕೊಂಡು ಉರ್ಕೊಂತ ಇದಾರೆ ಒಳಗಡೆ, ಬಟ್ ಮೇಲ್ಗಡೆ ತೋರ್ಸ್ಕೊಂತ ಇಲ್ಲ. ಅದಾದ್ಮೇಲೆ ಆಪಲ್ ಇದಕ್ಕೆ ಹೋದ ಗಿಲ್ಲಿ ಮಾತ್ರ ಆಪಲ್ ನ ಸಾಕಾದ CID ಕೆಲಸ ಮಾಡೋದು ನಮ್ಮ ಗಿಲ್ಲಿ ನಟ ಅವರು. ಒಂದ್ ಈ ಕಡೆಯಿಂದ ಬಂದ್ ಕಿತ್ಕೊಂಡ್ರು, ಆಪಲ್ ನನಗೆ ಹುಷಾರಿಲ್ಲ ಹಂಗೆ ಹಿಂಗೆ ಅಂತಂದ್ರು. ಇವ್ರೇನು ಹೇಳ್ತಾರಲ್ಲ ಎಲ್ಲಾ ಟಾಸ್ಕ್ ನಾವು ಫಾಲೋ ಮಾಡ್ಬೇಕು, ಎಲ್ಲಾನು ಇದ್ ಮಾಡ್ಬೇಕು ಅಂತ. ರಘು ಅವ್ರಿಗೆ ಏನಂತ ಹೇಳ್ತಾರೆ ಇವರು ಅಂದ್ರೆ, ಯಾವನ್ ಹೇಳಕ್ಕೆ ಅಂತ ಹಿಂದೆ ಜಾನ್ವಿ ಅವರು ಇವರು ಮಾತಾಡ್ಕೋತಾರೆ. ಅಲ್ಲ ಇವರು ತನಗ್ ಮಾತ್ರ ರೆಸ್ಪೆಕ್ಟ್ ಕೊಡ್ಬೇಕು, ಬೇರೆಯವ್ರಿಗೆ ನಾನು ರೆಸ್ಪೆಕ್ಟ್ ಕೊಡ್ಬಾರ್ದು ಅನ್ನೋದು ಎಂತ ಮನೋಭಾವ ಅಶ್ವಿನಿ ಮೇಡಮ್ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಈ ಎಂಡ್ ಆಫ್ ದ ಡೇ ನಾನು ಹೇಳ್ತಾ ಅಲ್ವಾ, ನೀವು ರೆಸ್ಪೆಕ್ಟ್ ಕೊಟ್ರೆ ಬೇರೆಯವ್ರು ನಿಮ್ಗೆ ರೆಸ್ಪೆಕ್ಟ್ ಕೊಡೋದು. ಅದು ಹಿಂದೆ ಆಗಿರ್ಲಿ ಮುಂದೆ ಆಗಿರ್ಲಿ, ಕ್ಯಾಮ್ರಾ ನೋಡ್ತಾ ಇರ್ತಾರೆ, ಜನಗಳು ನೋಡ್ತಾ ಇರ್ತಾರೆ. ಹಂಗೆ ಅವರು ಆಕ್ಚುಲಿ ಏನೋ ಒಂದು ಪಾಯಿಂಟಿಗೆ ಕರ್ನಾಟಕ ಜನತೆ ನೋಡ್ತಾ ಇರ್ತಾರೆ ಅಂತ, ಹೌದು ನೋಡ್ತಾ ಇರ್ತಾರೆ, ನಮಗೂ ಸಪೋರ್ಟ್ ಮಾಡ್ತಾ ಇರ್ತಾರೆ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಸೇರಿ ಉಗೀತಾ ಇದ್ದಾರೆ ಅಂತ. ಅವ್ರು ಒಂದು ಲಾಜಿಕ್ ಇಟ್ಕೊಳ್ಬೇಕು, ತಾನು ಕರೆಕ್ಟಾಗಿತ್ತು ಅಂತಂದ್ರೆ ಜನಗಳು ಆಟೋಮೆಟಿಕ್ ಅವ್ರನ್ನೇ ಒಪ್ಕೊಳಕ್ ಹೋಗ್ತಾರೆ. ನಾನು ಎಲ್ಲ ಜನಗಳನ್ನೂ, ಕೆಲವರು ಮೈಂಡ್ ಸೆಟ್ ಕೆಲವರದ್ದು ಡಿಫ್ರೆಂಟ್ ಆಗಿರುತ್ತೆ, ಈಗ ನೋಡೋರ ಪರ್ಸ್ಪೆಕ್ಟಿವ್ ಏನು ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಅಶ್ವಿನಿ ಮೇಡಮ್ ಅವರ ಮ್ಯಾಟರ್ ಮಾತ್ರ ಎಲ್ಲರ ಪರ್ಸ್ಪೆಕ್ಟಿವ್ ಒಂದೇ ಆಗಿರುತ್ತೆ. ನನ್ನ ಪ್ರಕಾರ ಎಲ್ಲ 99% ಎಲ್ಲ ಏನಂತಂದ್ರೆ ಅವ್ರಿಗೆ ಸಪೋರ್ಟು ಇಲ್ಲ, ಇವ್ರು ಮಾಡ್ತಾರ ಸರಿ ತಪ್ಪು ಅಂತಾನೆ ಎಲ್ಲಾರು ಬೆಟ್ ಮಾಡಿ. ಅಲ್ಲಿ ಒಂದು ಆಪಲ್ ನ ತಿಂತಾ ಇರ್ತಾರೆ, ಅದನ್ನ ಬಂದು ರಘು ಅವ್ರು ಕಿತ್ಕೊಳಕ್ ಬರ್ತಾರೆ, ಕಿತ್ಕೊಂಡ್ರೆ ಸರಿ ಇಲ್ಲ, ಹಂಗೆ ಮುಟ್ಬೇಡಿ ಹಂಗೆಂಗಿಲ್ಲ ಅಂತ ಅಲ್ಲಿ ಆಕ್ಚುಲಿ ವುಮನ್ ಕಾರ್ಡ್ ನ ಪ್ಲೇ ಮಾಡಕ್ ಹೋಗ್ತಾರೆ. ಅದಾದ್ಮೇಲೆ ಗಿಲ್ಲಿ ನಟ ಬಂದು ಪಟ್ ಅಂತ ಕಿತ್ಕೊಂತಾರೆ. ಸೊ ಇದಾದ್ಮೇಲೆ ಇನ್ನೊಂದು ಆಪಲ್ ನ ಬಚ್ಚಿಕೊಂಡು ಹೋಗ್ತಾ ಇರ್ತಾರೆ, ಬಟ್ ಅದು ಆಪಲ್ ಅಲ್ಲ, ಕಜ್ಜಾಯನ ಏನೋ ತಗೊಂಡೋಗಿ ಬಾತ್ರೂಮ್ ಅಲ್ಲಿ ತಿಂತಾ ಇರ್ತಾರೆ. ಅಲ್ಲೂ ಕೂಡ CID ಕೆಲಸ ಮಾಡ್ಕೊಂಡು ನಮ್ಮ ಗಿಲ್ಲಿ ನಟ ಹುಡಿಕೊಂಡೋಗಿ ಬಾತ್ರೂಮ್ ಅಲ್ಲಿ ತಿಂತಾ ಇದ್ದಾರೆ ಅಂತ ಹಾಕೊಡ್ತಾರೆ. ಇದೆಲ್ಲ ಆದ್ಮೇಲೆ ಒಳಗಡೆ ತಗೊಂಡೋಗಿ ಬಿಡ್ತಾರೆ. ಸೊ ಬಿಟ್ಟಾದ್ಮೇಲೆ ಅಲ್ಲೂ ಅಷ್ಟೇ ಸ್ವಾಗ್ ಆಗಿ, ಹುಲಿ ಯಾವತ್ತಿದ್ರು ಹುಲಿನೇ, ಇಲಿ ಆಗಲ್ಲ, ಯಾವ ಬೋನಲ್ಲಿದ್ರು ಹುಲಿನೇ, ಆಚೆ ಇದ್ರು ಹುಲಿನೇ. ಆಮೇಲೆ ಇನ್ನೊಂದು ಬೇಜಾರಾಗಿದೆ ಏನಂತಂದ್ರೆ, ಪಾಪ ಇವರು ಕಟ್ ಮಾಡ್ಕೊಡದೆ, ತರಕಾರಿ ಕಟ್ ಮಾಡ್ಕೊಡದೆ ಇದ್ರಿಂದ ಪಾಪ ಪುಳಿಯೋಗರೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡು ತಿಂತಾರೆ. ಆಮೇಲೆ ಬಾತ್ರೂಮ್ ಹೋಗೋದು ಅದೆಲ್ಲ ಎಷ್ಟು ಸರಿ, ಏನಾಗುತ್ತೆ ಅನ್ನೆಸರಿ. ಇದನ್ನ ನಾನು ಹೇಳ್ತಿರೋದು ಯಾವ ಪಾಯಿಂಟ್ ಇಲ್ಲ ಅಂತಂದ್ರೂ ಒಂದು ಬಂದ್ಬಿಟ್ಟು ಮೇಜರ್ ಪಾಯಿಂಟ್ ಹೇಳ್ತಾ ಇದ್ದೀನಿ ಗೈಸ್. ಅವರ ಒಂದು ಪರ್ಸನಲ್ ಗ್ರಜಸ್ ಸಾಧಿಸೋ ಗೊತ್ತಾ, ಆ ವಾಶ್ರೂಮ್ ಅಲ್ಲಿ ಅವರ ಒಂದು ಪೇಸ್ಟ್ ಗಳಿರುತ್ತೆ ಗೊತ್ತಾ, ಬ್ರಷ್ ತಗೊಂಡೋಗಿ ಬಾತ್ರೂಮ್ ಅಲ್ಲಿ ಉಜ್ಜಿದ್ದಾರೆ. ಇದು ವೇ ಅಲ್ಲ, ಒಬ್ಬ ಹೋರಾಟಗಾರ್ತಿ, ಒಬ್ಬ ತಾಳ್ಮೆ ತಿಳುವಳಿಕೆ ಇರುವಂತ ವ್ಯಕ್ತಿ ಮಾಡುವಂತ ಕೆಲಸ ಅಲ್ಲ. ಯಾರೋ ಚಿಕ್ಕ ಮಕ್ಳುಗಳು ಮಾಡ್ತಾರೆ ಗೊತ್ತಾ, ಯಾರೋ ಪುಟ್ಟಿ ಮಾಡಿದ್ರೆ ಗೊತ್ತಾಗಿಲ್ಲ ಅಂತ ಅನ್ಬೋದಿತ್ತು. ಸಿ ಗೈಸ್, ಆಕ್ಚುಲಿ ಅದು ಎಂಡ್ ಆಫ್ ದ ಡೇ ಅದು ಬಾತ್ರೂಮ್, ಅದು ಆ ಬಾತ್ರೂಮ್ ಅಲ್ಲಿ ಎಷ್ಟು ಜೆಮ್ಸ್ ಇರುತ್ತೆ. ಇವ್ರು ಏನಾರು ಅದನ್ನೇನೋ ಉಜ್ಬಿಟ್ಟು ಇಟ್ಟು ಅವ್ರ ಬಾಯಿಗೆ ಹಾಕೊಂಡಾಗ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು, ಏನಾದ್ರೂ ಆರೋಗ್ಯ ಗೆಡ್ತು ಅಂತಂದ್ರೆ ಕಂಟೆಸ್ಟೆಂಟ್ ಗಳು ಯಾರು ಬರ್ತಾರೆ, ಇವ್ರು ಬಂದು ನೋಡ್ತಾರೆ ಕಂಟೆಸ್ಟೆಂಟ್ ಗಳನ್ನ. ಹೆಚ್ಚು ಕಮ್ಮಿ ಆದ್ರೆ 1 ವಾರ 2 ವಾರ ಅಡ್ಮಿಟ್ ಆಗ್ಬೇಕಾಗುತ್ತೆ ಗುರು. ಹೊಟ್ಟೆ ಕೆಟ್ಟೋಯ್ತು, ಇಲ್ಲಾಂದ್ರೆ ಒಳಗಡೆ ವೈರಲ್ ಫೀವರ್ ಯಾವೋಯ್ತಪ್ಪ, ಯಾವ ಜಮ್ಸ್ ಇರುತ್ತೋ ಏನೋ ಯಾರಿಗೆ ಗೊತ್ತು. ಬಾತ್ರೂಮ್ ಒಳಗಡೆ ಇಲ್ಲಿ ಒಂದು ಬಾತ್ರೂಮ್ ಒಳಗಡೆ ಬ್ರಷ್ ಗಳನ್ನ ತಗೊಂಡೋಗಿದ್ದು ನಾವು ನೋಡಿದ್ವಿ, ಬಟ್ ಒಳಗಡೆ ಅವರು ಬ್ರಷ್ ಬಾತ್ರೂಮ್ ತಿಕ್ಕಿದ್ರ ಇಲ್ವ ಅಂತ ಅದನ್ನ ಯಾರ ಕೈಯಲ್ಲಿ ನೋಡಕ್ಕಾಗಲ್ಲ. ಬಟ್ ಅವ್ರ ಮನಸ್ಸಿಗೆ ಗೊತ್ತಿರ್ಬೇಕು ನಾನು ಈ ತರ ಮಾಡ್ತಾರೆ ತಪ್ಪು ಅಂತ. ಏನೋ ಕ್ಯಾಮ್ರಾ ಫೂಟೇಜ್ಗೋಸ್ಕರ ತಗೊಂಡೋಗಿದ್ರೆ ಒಳ್ಳೇದು. ಸೊ ಅದನ್ನ ತಗೊಂಡೋಗಿ ರಿಯಲ್ ಆಗಿ ಏನಾರು ಅವ್ರೇನೋ ಬ್ರಷ್ ತಗೊಂಡ ಬಾತ್ರೂಮ್ ಉಜ್ಜಿದ್ರೆ ದೇವರೊಬ್ಬ ನೋಡ್ತಾ ಇರ್ತಾರೆ. ಅದು ಸುದೀಪ್ ಸರ್ ಏನು ಮಾಡಕ್ಕಾಗಲ್ಲ, ಜನರು ಏನು ಮಾಡಕ್ಕಾಗಲ್ಲ, ಬಟ್ ದೇವ್ರ ಇದಾನಲ್ಲ ಅವ್ನ್ ಮಾತ್ರ ಸುಮ್ನೆ ಬಿಡಲ್ಲ. ವಾಟ್ ಎವರ್ ಇಟ್ ಈಸ್, ನಾನು ಹೇಳ್ತಾ ಇರೋದು ಸುದೀಪ್ ಸರ್ ಇದಕ್ಕೆ ಬೈಲೇಬೇಕು. ಯಾಕಂತಂದ್ರೆ ಇದು ತುಂಬಾ ಕೆಟ್ಟದು. ಯಾಕಂದ್ರೆ ಶೋಗಳು ಇವರು ನಿಯಮಗಳನ್ನ ಬಗ್ಗೆ ಮಾತಾಡಕ್ ಹೋಗ್ತಾರಲ್ಲ, ವಾಶ್ರೂಮ್ ಯಾರು ಗುರು 15 ನಿಮಿಷ ಇವಾಗ ಏನು ಬೇದಿ ಆಗ್ತೈತೆ ಅವ್ರಿಗೆ, ಹೋಗ್ಲಿ ಆಯ್ತು ಅಟ್ಲೀಸ್ಟ್ ಏನೋ ಲೂಸ್ ಮೋಷನ್ ಟ್ಯಾಬ್ಲೆಟ್ ತಂದ್ಕೊಡ್ತೀನಿ ಹೋಗ್ತಾರೆ. ಏನು ಇರಲ್ಲ, ಸುಮ್ಮನೆ ಫೇಕ್ ಮಾಡ್ತಾ ಇದ್ದಾರೆ. 15 ಮಿನಿಟ್ಸ್ ಬಾತ್ರೂಮ್ ಅಲ್ಲಿ ಇದ್ರಿ ನೀವು, ಇವಾಗ ತಾನೇ ಬಂದಿದ್ದೀರಾ, ಮತ್ತೆ ನೀವು ಹೋಗ್ಬೇಕು ಅಂತ ಇದ್ರೆ ಹೆಂಗೆ ನೀವು, ನನಗೆ ಗೊತ್ತಿಲ್ಲ ರೂಲ್ಸ್ ಇರೋದು ಆ ತರ. ಫಸ್ಟ್ ಆಕ್ಚುಲಿ ವಾಶ್ರೂಮ್ ಮಾಡಿದ್ರು ಈ ಚೈತ್ರ ಕುಂದಾಪುರ ಅವರೆಲ್ಲ ಲಾಸ್ಟ್ ಸೀಸನ್ ನೋಡಿದ್ನಲ್ಲ, ಒಳಗಡೆ ಬಾತ್ರೂಮ್ ಮಾಡಿರ್ತಾರೆ ಲೆಫ್ಟ್ ಕೆಳಗಡೆ ಮಾಡ್ಬಿಟ್ಟು. ಈ ಸತಿ ಯಾಕಂದ್ರೆ ಚೇಂಜ್ ಆಗಿರೋದ್ರಿಂದ
ರೀಸೆಂಟ್ ಆಗಿ ಕ್ರಿಯೇಟ್ ಮಾಡಿರೋದು, ಅದನ್ನ 2ನೇ ವೀಕಿಂದ ಕ್ರಿಯೇಟ್ ಮಾಡಿರೋದು ಆ ಜೈಲ್ನ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ರಾಶಿಕಾ ಮತ್ತೆ ಅವರು ಮಂಜು ಮೇಳ ರಾಶಿಕಾ ಮಂಜು ಭಾಷಿಣಿ ಅವ್ರು ಇಬ್ರು ಹೋದ್ರು ಗೊತ್ತಾ. ಸೊ ಅವಾಗ ಲೈಕ್ ಅದನ್ನ ಕ್ರಿಯೇಟ್ ಮಾಡಿರೋದು. ಸೊ ನನ್ನ ಪ್ರಕಾರ ಇದೇನಂತಂದ್ರೆ ಇವ್ರು ಕ್ರಿಯೇಟ್ ಮಾಡ್ಬೇಕಾದ್ರೆ ಬಾತ್ರೂಮ್ ನ ಕ್ರಿಯೇಟ್ ಮಾಡ್ಬಿಡ್ಬೇಕಾಯ್ತು, ಯಾಕಂದ್ರೆ ಪದೇ ಪದೇ ಬಂದ್ಬಿಟ್ಟು ಡೋರ್ ತೆಗಿಯಕ್ಕಾಗಲ್ಲ. ಸೊ ಏನ್ ಜೈಲ್ ಕಾನ್ಸೆಪ್ಟ್ ಮಾಡಿದ್ರ, ಈ ಜೈಲ್ ಕಾನ್ಸೆಪ್ಟ್ ಇರೋದು ಆಕ್ಚುಲಿ ರೂಲ್ಸ್ ಏನಂತಂದ್ರೆ ಕಳಪೆ ಬಟ್ಟೆ ಕೊಡ್ತಾರಲ್ವಾ ಆ ವೈಟ್ ಅಂಡ್ ಬ್ಲಾಕ್ ಅಷ್ಟರಲ್ಲೇ ಒಳಗಡೆ ಹೋಗ್ಬೇಕು. ಇವ್ರು ಮೇಲ್ಗಡೆ ಜಾಕೆಟ್ ಹಾಕೊಂಡು ಹೋಗೋದು, ಮೇಲ್ಗಡೆ ಕಿವಿಗೆ ಮಫ್ಲರ್ ಹಾಕೊಂಡು ಹೋಗೋದು, ಕಿತ್ಕೊಂತಾರೆ. ಕಿತ್ಕೊಳಕ್ ಹೋದಾಗ ನಾನು ನಿನ್ ಪಂಚೆ ಹೇಳಿದ್ರೆ ಹೆಂಗಿರುತ್ತೆ ಅಂತಾರಲ್ಲ, ಇದು ರೂಲ್ಸ್ ಅವ್ರು ಫಾಲೋ ಮಾಡ್ತಾ ಇಲ್ಲ. ಗಿಲ್ಲಿ ನಟರು ಅದಕ್ಕೆ ಜಾಕೆಟ್ ಕಿತ್ಕೊಳಕ್ ಹೋಗಿದ್ದು. ಚಳಿ ನಡಗ್ಬೇಕು, ಕಳಪೆ ಕೊಟ್ಟಿರೋದು ಗೊತ್ತಾಗ್ಬೇಕು, ಅರಿವಾಗ್ಬೇಕು, ಚೆನ್ನಾಗಿ ಮಾಡ್ಬೇಕು. ಒಂದ್ ಪಾಯಿಂಟ್ ಹೇಳ್ತಾರೆ ಗಿಲ್ಲಿ ನಟ, ನೀನು ಮುಚ್ಕೊಂಡು ಹೋಗು ಅಂತ ಹೇಳ್ತಾರೆ ಅದಕ್ಕೆ ಗಿಲ್ಲಿ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ನಾನೇನಾರ ನಿಮ್ಗೆ ರಿಟರ್ನ್ ಅಂತಂದ್ರೆ ನಿಮ್ ಮಾನ ಮರ್ಯಾದೆ ಇರುತ್ತಾ ಅಂತ ಕೇಳ್ತಾರೆ. ಹುಡುಗನಿಗೆ ಮುಚ್ಕೊಂಡು ಹೋಗು ಅಂತ ಅನ್ನೋಷ್ಟು ಇದಕ್ ಬೆಳೆದಿದ್ದಾರೆ ಅಂತಂದ್ರೆ ಅವ್ರ ಮನಸ್ಥಿತಿ ಇನ್ ಹೆಂಗಿರ್ಬೇಕು. ಆಮೇಲೆ ಅವ್ರ ಏನಂತ ಹೇಳ್ತಾರೆ ಗೊತ್ತಾ, ಆಕ್ಚುಲಿ ನಾನ್ ನಿನ್ ಪಂಚ ಹೇಳಿದ್ರೆ ನಿಂದು ಮಾನ ಮರ್ಯಾದೆ ಹೋಗುತ್ತೆ ಹೋಗು ಅಂತ ಮತ್ತೆ ಒಂದ್ ವಾದ ಮಾಡ್ತಾ ಇದಾರೆ ಗುರು. ಆಕ್ಚುಲಿ ಇವ್ರು ಜಾಕೆಟ್ ಏನಕ್ಕೆ ಹಾಕೊಂಡು ಹೋಗ್ಬೇಕಿತ್ತು ನಾನ್ ಕೇಳ್ತಾ ಇರೋದು. ಅದ್ರೊಳಗಡೆ ಹೋದ ಏನ್ ಆಟಗಳು ಗುರು, ಆ ಬೇಕು ಅಂತ ಬೆಲ್ ಹೊಡಿಯೋದು. ಪಾಪ ರಘು ಅವರು ಅಲ್ಲಿ ನಿಂತಿರ್ತಾರೆ, ಕಿಚನ್ ಅಲ್ಲಿ ಇರ್ತಾರೆ, ನಾನು ಹೋಗಲ್ಲ ಅಂತ. ಅದೇ ವಾಶ್ರೂಮ್ ಹೋಗೋದಕ್ಕೆ ಅದನ್ನೇ ಹೇಳ್ತದೆ. ಪಾಯಿಂಟ್ ಆಫ್ ವ್ಯೂ ಏನಪ್ಪಾ ಅಂತಂದ್ರೆ ಇವ್ರು ಎಂಡ್ ಆಫ್ ದ ಡೇ ಇವ್ರು ಅವ್ರಿಗೆ ಟಾರ್ಚರ್ ಕೊಡ್ಬೇಕು, ಯಾಕಂದ್ರೆ ನಾನು ಕೊಳಪೆ ಕೊಟ್ಬಿಟ್ಟವ್ರೆ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟವ್ರೆ. ಇದೆಲ್ಲ ಆದ್ಮೇಲೆ ಅದೇನೆ ಪಾಪ ಅವರು ನೋಡಿ ತರಕಾರಿ ತಂದು ಕೊಡ್ತಾರೆ, ಕಟ್ ಮಾಡ್ಕೊಡಲ್ಲ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಪ ರಘು ಅವರು ಬಿಡು ಆಯ್ತು ಓರಿ ರಾಗಿ ಗಂಜಿ ಮಾಡಿ ತೊಗೊಂಡು ಕೊಟ್ರೆ ಅವ್ರು ಒಳ್ಳೆ ಮನ್ಸಿರೋದಕ್ಕೆ ತೊಗೊಂಡೋಗಿ ಕೊಟ್ಟಿದ್ದಾರೆ, ಕುಡೀರಿ ಅಂತ ಹೇಳ್ತಾರೆ, ಹಿಂಸೆ ಮಾಡ್ತಾರೆ. ಇಲ್ಲ ನಂಗೆ ಬೇಡ, ನೀವು ಅವಾಗಲೇ ಆಪಲ್ ತಿನ್ಬೇಕಾದ್ರೆ ನೀವು ಗಂಜಿನೂ ಕೊಡಲ್ಲ ಅಂತಂದ್ರೆ ಹೇಳ್ತಾರೆ. ಗಂಜಿ ಕೊಡೋದು ನೀವು ಆಪಲ್ ಕಿತ್ಕೊಂಡು ಈಗ ಆಪಲ್ ಅವೆಲ್ಲ ಇಲ್ಲ ಅವರೇ ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಇವ್ರು ಊಟ ಕಟ್ ಮಾಡ್ಕೊಳ್ಳಿಲ್ವಲ್ಲ, ನಾನು ಅಲ್ಲೇ ಒಂದು ದೀಕ್ಷೆ ತಗೊಂಡ್ಬಿಟ್ಟಿದ್ದೀನಿ, ನಾನು ಕುಡಿಯಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ಅದಕ್ಕೆ ರಕ್ಷಿತಾ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ಲಾಸ್ಟ್ ಅಲ್ಲಿ ಎಂಡ್ ಆಫ್ ದ ಡೇ ಮುಗಿದಿಲ್ಲ, ರಕ್ಷಿತಾ ಏನಂತ ಹೇಳ್ತಾರೆ ಅಂದ್ರೆ, ಹೋಗ್ಲಿ ಬಿಡಿ ಮ್ಯಾಮ್, ಒಂದಿನ ನೀವು ಆರೋಗ್ಯ ಫಾಸ್ಟಿಂಗ್ ಮಾಡಿ ಡೈಜೆಷನ್ ಚೆನ್ನಾಗಿ ಹಿಂಗೆ ಇರ್ತೀರಾ, ಹಿಂಗೆ ಇರಿ, ಪರವಾಗಿಲ್ಲ ಅಂತ ಹೇಳ್ತಾರೆ ಹೇಳ್ತೇವೆ. ಸೊ ಒಟ್ನಲ್ಲಿ ಎಂಡ್ ಆಫ್ ದ ಡೇ ನನ್ನ ಪ್ರಕಾರ ಅಶ್ವಿನಿ ಮೇಡಮ್ ಅವ್ರು ಮಾಡ್ತಾ ಇರೋದು ಓವರ್ ಮಾಡ್ತಾ ಇದ್ದಾರೆ, ತುಂಬಾ ರಾಂಗ್ ಆಗಿ ನಡ್ಕೊಳ್ತಾ ಇದಾರೆ ಬಿಗ್ ಬಾಸ್ ಮನೆ ಒಳಗಡೆ. ಇದಕ್ಕೆ ನಾನು ಆಚೆ ನೋಡಪ್ಪ ಜಾನ್ವಿ ಏನು ತಗೋ, ನನ್ನ ಫ್ರೆಂಡು ನಾನು ಇಲ್ಲೇ ಕೂತ್ಕೋತೀನಿ, ನಾನು ಇಲ್ಲೇ ಮಲ್ಕೋತೀನಿ, ಏನ್ ಗುರು ಇವೆಲ್ಲ ಫ್ರೆಂಡ್ ಒಬ್ರಿಗೆ ಕಪ್ ಕೊಡೋದು. ಇಲ್ಲಿ ಯಾವ ಫ್ರೆಂಡು ಇಲ್ಲ, ಲವ್ ಇಲ್ಲ, ಮಣ್ಣಗಟ್ಟಿನೂ ಇಲ್ಲ, ಏನು ಸಿಗಲ್ಲ ಇಲ್ಲಿ. ಒಬ್ರಿಗೆ ಕಪ್ಪು, ಒಬ್ರಿಗೆ 50 ಲಕ್ಷ ಅಷ್ಟೇ ಸಿಗೋದು. ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಜಾನ್ವಿ ಅವರು, ಯಾಕೋ ನನಗೆ ಜಾನ್ವಿ ಅವ್ರು ನೋಡ್ತಾರೆ ಇಲ್ಲಿ ಈ ಒಂದು ಫ್ರೆಂಡ್ಶಿಪ್ನ ಆಚ್ ಕಡೆನೂ ಕಂಟಿನ್ಯೂ ಮಾಡ್ಕೊಂಡು ಹೋಗೋ ಥರ ಇದೆ, ಬಟ್ ಬೇರೆ ಥರ ಇದರಲ್ಲಿ ಇದೆ ಅದು. ಬಟ್ ಏನಂತಂದ್ರೆ ಇವರು ಜಾನ್ವಿ ಅವರು ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆಯಕ್ಕೆ ಹೋಗ್ತಾ ಇದ್ದಾರೆ. ಸೊ ಅದು ವರ್ಕೌಟ್ ಆಗಲ್ಲ ಬಿಗ್ ಬಾಸ್ ಅದನ್ನ ಅರ್ಥ ಮಾಡ್ಕೊಂಡು ತನ್ನ ಗ್ಯಾಪ್ ಅಲ್ಲಿ ಆಕ್ಚುಲಿ ಇವರು ಅಷ್ಟೇ ಕಾಕ್ರೋಚ್ ಇರೋರು ಸಾರಿ ಕೇಳ್ಬೇಕಲ್ಲ ಅನ್ನೋ ತರನೇ ಕೇಳಿದ್ರು. ಸೆಡೆ ಅಂದ್ರೆ ಚಿಕ್ಕ ಹುಡುಗಿ ಅಲ್ವೇ ಅಲ್ಲ, ಸೆಡೆ ಅಂತಂದ್ರೆ ಬೇರೆ ಪದ ಬರುತ್ತೆ, ಅದನ್ನ ನಾನು ಇಲ್ಲಿ ಹೇಳಕ್ಕಾಗಲ್ಲ, ಅದು ಕೆಟ್ಟ ಅರ್ಥನೆ ಅಂತಾನೆ ಹೇಳ್ಬೋದು. ಸೊ ಅದನ್ನ ಇಲ್ಲಿ ಕೂತ್ಕೊಂಡಿಲ್ಲ ಹೇಳಕ್ಕಾಗಲ್ಲ. ಅದನ್ನ ಸುದೀಪ್ ಸರ್ ಚಳಿ ಬಿಡಿಸ್ಲೇಬೇಕು ಇವತ್ತಿನ ಎಪಿಸೋಡ್, ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ. ಅದು ಕೇಳ್ಬೇಕಲ್ಲ, ಸಾರಿ ಕೇಳ್ಬೇಕಲ್ಲ ಅನ್ನೋ ರೀತಿನೇ ಕೇಳಿದೆ ಆಕ್ಚುಲಿ ಹೇಳ್ಬೇಕು, ಭಯ ಬಂದಿರುತ್ತೆ ಅವ್ರಿಗೆ. ಸೊ ಒಟ್ನಲ್ಲಿ ಗೈಸ್ ಏನ್ ಅನ್ನಿಸ್ತು ಈ ಒಂದು ಪ್ರೋಮೋ ನೋಡ್ಬಿಟ್ಟು, ಅಂಡ್ ಗಿಲ್ಲಿ ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇರೋ, ಮೀಸೆ ಬೋಡ್ಸಿದ್ದು ಎಲ್ಲೋ ಕಡೆ ಸ್ವಲ್ಪ ನಂಗೂ ಬೇಜಾರಾಯ್ತು. ಯಾಕಂದ್ರೆ ಸುದೀಪ್ ಸರ್ ಮುಂದೆ ನಿಂತ್ಕೊಂಡು ಹಿಂಗ್ ಅಂತಾರೆ ಅಂತ ಅನ್ಕೊಂಡು ಅಶ್ವಿನಿ ಮ್ಯಾಮ್ ವಿರುದ್ಧ ಮಾತಾಡ್ಬೇಕಾದ್ರೆ ಈ ತರ ಮೀಸೆ ಹಿಂಗೆಲ್ಲ ಅಂದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು. ಸೊ ಒಟ್ನಲ್ಲಿ ನನಗೆ ಗೊತ್ತಿಲ್ಲ ಇವತ್ತು ಏನೇನ್ ಪಾಯಿಂಟ್ಗಳು ಬರುತ್ತೆ ಅಂತ. ನನ್ನ ಪ್ರಕಾರ ಈ ಒಂದಷ್ಟು ಮೇನ್ ಹೈಲೈಟೆಡ್ ಪಾಯಿಂಟ್ ಅಶ್ವಿನಿ ಮೇಡಮ್ ಅವ್ರಿಗೆ ಬೈಲೇಬೇಕು. ಎರಡನೇದು ಸೆಡೆ ಅಂತ ಒಂದು ಆ ರಕ್ಷಿತಾ ಪಪ್ಪ ಹುಡುಗಿಗೆ ಏನ್ ಯೂಸ್ ಮಾಡೋದು ಅದನ್ನ ಬಂದಿದ್ದು. ಅಂಡ್ ಮೂರನೇದೇನಪ್ಪ ಅಂತಂದ್ರೆ ನೋಡೋಣ ಮನೆ ಒಳಗಡೆ ಟಾಸ್ಕಲ್ಲಿ ಯಾವ್ದಾದ ಒಂದಷ್ಟು ಎಡವಟ್ಟುಗಳಾಗಿರ್ಬೋದು, ಇಲ್ಲ ಅಂತಂದ್ರೆ ಮನೆಯಲ್ಲಿ ಇವರೇ ಜಗಳ ಆಡ್ಕೊಂಡಿದ್ದು. ಒಡನೆ ಇವರೆಲ್ಲ ಅಶ್ವಿನಿ ಮ್ಯಾಮ್ದೇ ಮೇಜರ್ ಪಾಯಿಂಟ್ ಇರೋದು. 80% ಅಶ್ವಿನಿ ಮೇಡಮ್ ಅವ್ರದೇ ಇರೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಗೈಸ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ಗೈಸ್ ನಮ್ಮ ವಿಡಿಯೋ. ಸೊ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್.